ಮದುವೆ ಆಗಿ ತುಂಬ ವರ್ಷ ಆಯಿತು, ನಮಗಿನ್ನೂ ಮಕ್ಕಳೇ ಆಗಿಲ್ಲ. ಯಾವ ಟ್ರೀಟ್ಮೆಂಟ್ ತೊಗೊಂಡ್ರು ನಮಗೆ ಮಕ್ಕಳಾಗಿಲ್ಲ. ನಮಗೆ ಮಕ್ಕಳು ಬೇಕು ಅಂತ ಅನ್ಕೊಳ್ಳೋರು ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳಿ. ದಿನನಿತ್ಯ ನಾನು ತುಂಬ ಪ್ರಮೋಷನ್ಸ್ ಮಾಡ್ತಾ ಇರ್ತೀನಿ, ಆದರೆ ಈ ಒಂದು ವಿಷಯದ ಬಗ್ಗೆ ತಿಳಿಸ್ಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಶೋದಮ್ಮ ಇವಳು ನನ್ನ ಮಗಳು ವಿಜೇತಾಗೆ ಇಂದಿರಾ IVF ಕಡೆಯಿಂದ ಒಂದೇ ಒಂದು ಸೈಕಲಲ್ಲಿ ನಮಗೆ ನಮ್ಮ ಮಗಳಾಯಿತು. ಮದುವೆ ಆಗಿ 8 ವರ್ಷ ಆದ್ರೂ ಮಗು ಆಗಿಲ್ಲ. ನಾನು ತೋರಿಸ್ಕೊಂಡಿದ್ದು ಇಂದಿರಾ IVF ರಾಜಾಜಿನಗರದಲ್ಲಿ ಮೇಕಲಾ ಮೇಡಮ್ ಅವ್ರ ಹತ್ರ ನಾನು ತೋರಿಸಿದ್ದು. ನನಗೆ 2 ಟ್ವಿನ್ಸ್ ಮಗು ಆಗಿದೆ, ಒಂದು ಹೆಣ್ಣು ಒಂದು ಗಂಡು. ಹಾಸ್ಪಿಟಲ್ ಬಗ್ಗೆ ರೀಸೆಂಟ್ ಆಗಿ ನಾನು ಸರ್ಚ್ ಮಾಡಿದಾಗ ಗೊತ್ತಾಯ್ತು, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗೋ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ನಿಜನಾ? IVF ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ. ಓಕೆ. ಅಲ್ಲಿ ನಾವು ಲ್ಯಾಬ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ ಎಂಬ್ರಿಯೋಸ್, ಅವ್ರದ್ದು ಎಗ್ಸ್ ತಗೊಂಡು ಸ್ಪರ್ಮ್ಸ್ ತಗೊಂಡು ಬೇಬಿನ ರೆಡಿ ಮಾಡಿಸ್ಬಿಟ್ಟು ಆಮೇಲೆ ಸೊ ಅದು ಯಾವ ತರ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀವಿ. ಸೊ IVF ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಅವರು ಮಗು ಪ್ಲಾನ್ ಮಾಡ್ಕೊಬೋದು. ಯಾರು ಬೇಕಂದ್ರೂ ಟ್ರೀಟ್ಮೆಂಟ್ಗೆ ಬರ್ಬೋದಮ್ಮ? ಹೌದು, ಮದ್ವೆ ಆಗಿರೋರು ಮತ್ತೆ ಎಷ್ಟು ವರ್ಷ ಟ್ರೈ ಮಾಡ್ತಾ ಇರ್ತಾರೆ. ಮದ್ವೆ ಇವಾಗ 2-3 ವರ್ಷ ಆಗಿರುತ್ತೆ, ಮದ್ವೆ ಆಗಿ ಇನ್ನ ಬೇಬಿ ಆಗ್ತಾ ಇರಲ್ಲ. ಎಲ್ಲ ಸುಮಾರು ಮಾಮೂಲಿ ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿರ್ತಾರೆ, ಸುಮಾರು ಕಡೆ ಹೋಗಿರ್ತಾರೆ, ಇಷ್ಟು ದಪ್ಪ ಫೈಲ್ ತಗೊಂಡ್ ಬರ್ತಾರೆ, ಆದ್ರೂ ಬೇಬಿ ಆಗಿರಲ್ಲ. ಹೌದು, ಕಷ್ಟಪಡ್ತಿರ್ತಾರೆ. ನನ್ನ ಫಾಲೋವರ್ಸ್ ಯಾರಾದ್ರೂ ಈ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರೆ ನಿಮ್ಗೆ ನನ್ನ ಕಡೆಯಿಂದ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಸೊ ವಿಸಿಟ್ ಮಾಡಿ ಇಂದಿರಾ IVF ರಾಜಾಜಿನಗರ್ಗೆ, ನಿಮ್ಮ ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಕೊಳ್ಳಿ.